ನಮಸ್ಕಾರ. ನಮ್ಮ ಕೈ ತೋಟದ ಹೂಗಳು ಈ ಥರ ನಳನಳಿಸ್ತಾ ಇರಬೇಕಾದ್ರೆ ಆಗಾಗ ಲಿಕ್ವಿಡ್ ಗೊಬ್ಬರ ಕೊಡಬೇಕು. ಅದರಲ್ಲಿ ಒಂದಾದ ನೆಲಗಡಲೆ ಹಿಂಡಿಯಿಂದ ಮಾಡುವ ಲಿಕ್ವಿಡ್ ಗೊಬ್ಬರವನ್ನು ತೋರಿಸ್ತೇನೆ. ಇದು ನೆಲಗಡಲೆ ಹಿಂಡಿ, ಇದು ಅಂಗಡಿಯಲ್ಲೆಲ್ಲ ಸಿಗ್ತದೆ. ಅದನ್ನು ಒಂದು ಅರ್ಧ kg ಆಗುವಷ್ಟನ್ನು ಅರ್ಧ ಬಕೆಟ್ ನೀರಿಗೆ ಹಾಕಿ ನೆನೆಸಿ ಒಂದು 2ರಿಂದ 3 ದಿನ ಮುಚ್ಚಿ ಇಡಬೇಕು ನೆರಳಲ್ಲಿ. ಆಮೇಲೆ ಅದನ್ನು 2 ಬಕೆಟ್ ಆಗುವಷ್ಟು ನೀರಿಗೆ ಅದನ್ನು ಸೇರಿಸ್ಕೊಂಡು ಕರಡ್ಕೊಳ್ಬೇಕು ಚೆನ್ನಾಗಿ. ಆ ಥರ ಅದನ್ನು ನಾವು ಡೈಲ್ಯೂಟ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಪವರ್ ಜಾಸ್ತಿ ಆಗ್ತದೆ. ಈ ಡೈಲ್ಯೂಟ್ ಮಾಡಿದ ನೀರನ್ನು ಎಲ್ಲ ಗಿಡಗಳಿಗೆ 1 ಚೆಂಬಾಗುವಷ್ಟು ಹಾಕ್ಕೊಳ್ಬೇಕು. ತರಕಾರಿ ಗಿಡ, ಮೆಣಸಿನ ಗಿಡ, ಹೂವಿನ ಗಿಡ ಯಾವುದಕ್ಕೆ ಬೇಕಾದರೂ ಹಾಕ್ಬೋದು. ಈ ರೀತಿ 15 ದಿನಕ್ಕೊಂದು ಸಲ ಹಾಕ್ತಾಯಿದ್ರೆ ಎಲ್ಲ ಗಿಡಗಳು ಹಸಿರಾಗಿ ಒಳ್ಳೆ ಕುಮ್ಸಲಾಗಿ ಬರ್ತದೆ. ತುಂಬ ಪವರ್ಫುಲ್ ಆದ ಈ ಗೊಬ್ಬರನ ನಾನಂತೂ 15 ದಿನಕ್ಕೊಮ್ಮೆ ಬಳಸ್ತೇನೆ. ಇದು ಗ್ಲರಿಸೀಡಿಯಾ ಅಂತ ಗೊಬ್ಬರದ ಗಿಡ. ಇದು ಬೇಲಿಯಲ್ಲೆಲ್ಲ ತುಂಬ ಬೆಳ್ಕೊಳ್ತದೆ. ಇದಕ್ಕೆ ಹೆಸರೇ ಗೊಬ್ಬರದ ಗಿಡ ಅಂತೇಳಿ ಹೇಳೋದು. ಕಂಪೋಸ್ಟ್ ಗೊಬ್ಬರ ಮಾಡುವಾಗ ಇದನ್ನು ಯಥೇಚ್ಛವಾಗಿ ಬಳಸ್ತೇವೆ. ಹಾಗೆ ಕತ್ತರಿಸಿ ಇದನ್ನು ನಾವು ಪುಡಿಯಾಗಿ ಮಾಡಿಟ್ಕೊಂಡು ಮಾಡುವ ಗೊಬ್ಬರ ತೋರಿಸೋದು ನಾನಿವತ್ತು. ಇದೆಲ್ಲ ಅದನ್ನು ಎಂಕ್ಲನ್ನು ಕಡ್ಕೊಂಡು ಬಂದು ಬಿಸಿಲಲ್ಲಿ ಒಣಗಿಸಿ ಒಂದು 3 ದಿನ ಒಣಗಿಸಿದ್ರ ಮೇಲೆ ಈ ಥರ ಕೋಲಿಂದ ಅದೆಲ್ಲ ಉದುರುತ್ತದೆ ಎಲೆ. ಅದನ್ನು ಮತ್ತು ಗರಿ ಗರಿ ಆಗೋವರೆಗೆ ಒಂದು 2-3 ದಿನ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊಳ್ಬೇಕು. ಮಿಕ್ಸರ್ನಲ್ಲೂ ಮಾಡ್ಬೋದು, ಕೈಯಲ್ಲೂ ಹಾಗೆ ಪುಡಿ ಮಾಡಿ ಒಂದು ಡಬ್ಬಕ್ಕೋ ಚೀಲಕ್ಕೋ ತುಂಬಿ ಇಟ್ಕೊಂಡ್ರೆ 15 ದಿನಕ್ಕೊಂದು ಸಲ ಒಂದೊಂದು ಮುಷ್ಟಿ ಆಗುವಷ್ಟು ಎಲ್ಲ ಗಿಡಗಳಿಗೂ ಕೊಟ್ಟರೆ ಒಳ್ಳೆ ಗೊಬ್ಬರ ಇದು. ನಾನು ಮಿಕ್ಸರಲ್ಲಿ ಮಾಡಿಲ್ಲ, ಈ ಥರ ಕೈಯಲ್ಲೇ ಒಂದು 4-5 ದಿನ ಬಿಸಿಲಾದ್ರ ಮೇಲೆ ಪುಡಿ ಮಾಡಿಕೊಂಡು ಎಲ್ಲ ಗಿಡಗಳಿಗೂ ಹಾಕಿದ್ದೇನೆ. ಈ ಥರ ಮಾಡಿ ಇಟ್ಕೊಂಡು ಯಾವಾಗ ಬೇಕಾದರೂ ಆವಾಗ ಉಪಯೋಗಿಸ್ಬೋದು. ಗ್ರೋ ಬ್ಯಾಗಲ್ಲಿ ಗಿಡಗಳನ್ನು ಬೆಳೆಸುವಾಗ ಅದಕ್ಕೆ 15 ದಿನಕ್ಕೊಂದು ಏನಾದರೂ ಗೊಬ್ಬರ ಕೊಡದಿದ್ದರೆ ಗಿಡ ಚೆನ್ನಾಗಿ ಬರುವುದಿಲ್ಲ. ನೆಲದಲ್ಲಿದ್ದಾಗ ಬೇರೆ ಥರನೇ ಬೆಳೀತದೆ, ಬೇಗ ಸ್ವಲ್ಪ ಮಣ್ಣಿನಲ್ಲಿರುವ ಅಂಶಗಳನ್ನು ಎಳ್ಕೊಳ್ತದೆ. ಗ್ರೋ ಬ್ಯಾಗಲ್ಲಿ ಹಾಗಲ್ಲ, ನಾವು ಮೇಲಿಂದ ಮೇಲೆ ಗೊಬ್ಬರವನ್ನು ಕೊಡ್ತಾ ಇರಬೇಕು. ಆಗ ಮಾತ್ರ ತುಂಬ ಚೆನ್ನಾಗಿ ಬರ್ತದೆ. ಪ್ರಯತ್ನಿಸಿ ನೋಡಿ. ಥ್ಯಾಂಕ್ ಯು.